ಅಂದು ಮಧ್ಯಾಹ್ನ ಸಮಯ ಎಲ್ಲ ಮಾತನಾಡುತ್ತಾ ಕುಳಿತಿದ್ದರು. ಅಲ್ಲಿ ಮನೆಯಲ್ಲಿದ್ದ ಎಲ್ಲರ ಬಗ್ಗೆ ಖುಷಿ ರಿಯಾಗೆ ಗೊತ್ತಿಲ್ಲದ ವಿಷಯವನ್ನು ತಿಳಿಸಿ ನಡೆದಿದ್ದ ಚಿಕ್ಕ ಪುಟ್ಟ ತಮಾಷೆಯನ್ನು ಹೇಳಿ ಅವರನ್ನು ನಗಿಸುತ್ತಾ ಕುಳಿತಿದ್ದರು. ಶಶಾಂಕ್, ಶ್ರೇಯಾ, ಅಲ್ಲೇ ಇದ್ದ ವಸಂತ್ ಯಾರೊಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಅವನನ್ನು ಕಂಡರೆ ಖುಷಿಗೆ ಏನೋ ವಿಶೇಷವಾದ ಪ್ರೀತಿ. ಅವನನ್ನು ನೋಡಿದಾಗೆಲ್ಲ ಅವಳ ತಮ್ಮನೇ ನೆನಪಾಗುತ್ತಿದ್ದ. ಅವನನ್ನು ಅವಳ ಮಾತನಾಡಿಸಿದಾಗ ಸಂಕೋಚದಿಂದ ಎರಡು ಮಾತಾಡಿ ಸುಮ್ಮನಾಗಿದ್ದ. ವೇದ ಅಣ್ಣನ ಮದುವೆ ಆಗುತ್ತೆ ಅಂತ ನಾವು ಅಂತೂ ಅಂದುಕೊಂಡೇ ಇರಲಿಲ್ಲ. ಯಾಕೆ? ಮತ್ತೆ ಯಾವ ಹುಡುಗಿ ತೋರಿಸಿದ್ರು? ಕಣ್ಣು ಸರಿ ಇಲ್ಲ, ಮೂಗು ಸರಿ ಇಲ್ಲ, ಕುಳ್ಳಿ ದಪ್ಪ ಇದ್ದಾಳೆ, ಹಾಗೆ ಹೀಗೆ ಅಂತ ಹೇಳ್ತಾ ಎಲ್ಲರನ್ನು ಜರಿಯುತ್ತಾ ಬಂದಿದ್ದ. ಅದಕ್ಕೆ ಆಮೇಲೆ ನಿಮ್ಮನ್ನು ನೋಡಿ ಬಂದಮೇಲೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅಂದಾಗ ಅವರ ಮಾತಿಗೆ ನಕ್ಕು ಕುಳಿತಳು ಖುಷಿ. ಅಣ್ಣ ಮದುವೆಗೆ ಒಪ್ಪಿಕೊಳ್ಳದೆ ಇದ್ದಾಗ ಅವಳನ್ನು ಇನ್ನೂ ಮರೆತಿಲ್ಲ, ಅವನು ಬೇರೆ ಹುಡುಗಿ ಜೊತೆ ಹೊಂದಿಕೊಳ್ಳೋಕೆ ಇಲ್ಲ ಅಂತ ಅಮ್ಮಂದಿರೆಲ್ಲ ತುಂಬ ಯೋಚಿಸ್ತಿದ್ರು. ಆದರೆ ನಿಮ್ಮ ಜೊತೆ ಅಣ್ಣ ಇವಾಗ ಕ್ಲೋಸ್ ಆಗಿ ಇರೋದು ನೋಡಿ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಅವಳನ್ನು ಅಂದರೆ ಯಾರನ್ನ? ವೇದಾಂತ್ನ ಹಿಂದಿನ ಕತೆ ಗೊತ್ತಿಲ್ಲದೆ ಕೇಳಿದಳು ಖುಷಿ. ಅದೇ ಅಣ್ಣ ಇಷ್ಟಪಡ್ತಿದ್ದ ಹುಡುಗಿ ಅಂದಳು ಶ್ರೇಯಾ. ಏನು ಇಷ್ಟಪಡ್ತಿದ್ರಾ? ನಿಜವಾಗ್ಲೂ? ಅಂದಳು ಆಶ್ಚರ್ಯದಿಂದ. ಯಾಕೆ ಅತ್ತಿಗೆ, ನಿಮಗೆ ಗೊತ್ತಿಲ್ವಾ? ಅಣ್ಣ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದ, ಅದನ್ನು ನಿಮಗೆ ಹೇಳಿಲ್ವಾ ಅಂದಳು. ನಾನೇ ಅವನ ಮೊದಲ ಪ್ರೀತಿ ಅಂತ ಅಂದುಕೊಂಡವಳಿಗೆ ಅವನ ಮನಸ್ಸಲ್ಲಿ ಮೊದಲಿಗೆ ಒಬ್ಬಳು ಆಗಲೇ ಜಾಗ ಪಡೆದಿರೋ ವಿಷಯ ತಿಳಿಯದೆ ಹೋಗಿತ್ತು. ಅವನು ಹೇಳದೆ ಮುಚ್ಚಿಟ್ಟಿದ್ದ, ಯಾಕೆ ಗೊತ್ತಿಲ್ಲ. ಅವಳ ಮನಸ್ಸಲ್ಲಿ ದೊಡ್ಡ ಗೊಂದಲದ ಕೋಲಾಹಲವೇ ಎದ್ದಿತ್ತು. ಅತ್ತಿಗೆ ಅದು ಅಂತ ಹೇಳುತ್ತಿದ್ದ ಶ್ರೇಯಾಳನ್ನು ತಡೆದು, ಅತ್ತಿಗೆ ಅಣ್ಣ ಅವಾಗ ಇಷ್ಟಪಟ್ಟಿದ್ದ ಅಷ್ಟೆ, ಇವಾಗ ಎಲ್ಲ ಮರೆತಿದ್ದಾನೆ. ನಿಮಗೆ ಅವನು ಏನೂ ಹೇಳಿಲ್ಲ ಅಂದರೆ ನೀವು ಎಲ್ಲಿ ಬೇಜಾರು ಮಾಡ್ಕೊಳ್ತೀರಾ ಅಂತ ಇರಬೇಕು. ಏನು ಅಂದ್ಕೊಂಬೇಡಿ ಅಂದ ಶಶಾಂಕ್. ಯಾರು ಹುಡುಗಿ ಅಂದಳು ನೋವಿನಿಂದ. ಅವನು ಏನು ಹೇಳದೆ ಇದ್ದಿದ್ದೆ ಅವಳಿಗೆ ಅತಿಯಾಗಿ ನೋವು ನೀಡಿತ್ತು. ಅದು ಅಂತ ಹೇಳಲು ಹೋದ ಶ್ರೇಯಾಳನ್ನು ತಡೆದು, ಶ್ ಅಂದು ಅತ್ತಿಗೆ. ಇವಾಗ ಅದೆಲ್ಲ ತಿಳ್ಕೊಂಡು ಏನು ಮಾಡ್ತೀರಾ ಬಿಡಿ ಅಂದು ಮಾತು ಹಾರಿಸಿದ ಶಶಾಂಕ್. ಆದರೆ ಅವಳ ಮನದಲ್ಲಿ ವೇದಾಂತ್ ಮೇಲೆ ತುಂಬ ಕೋಪ ಬಂದಿತ್ತು. ಎಲ್ಲ ಎದ್ದು ಹೋದಾಗ ಮೌನವಾಗಿ ರೂಮಿಗೆ ಬಂದವಳು ಅವನ ಮೊದಲ ಪ್ರೀತಿ ಯಾರು ಇರಬಹುದು, ನನ್ನತ್ರ ಯಾಕೆ ಮುಚ್ಚಿಟ್ಟಿದ್ದು ಅಂತ ಯೋಚಿಸುತ್ತಾ ಕುಳಿತಳು. ಸಂಜೆ ತನ್ನವಳೊಂದಿಗೆ ಎಲ್ಲಾದರೂ ಹೊರಗೆ ಹೋಗುವ ಅಂತ ಯೋಚಿಸಿ ಪ್ಲಾನ್ ಮಾಡಿಕೊಂಡು ಅಂದು ಬೇಗ ಬಂದಿದ್ದ ವೇದಾಂತ್. ರೂಮ್ನ ಬಾಲ್ಕನಿಯಲ್ಲಿ ನಿಂತು ಕೈಕಟ್ಟಿ ಯೋಚಿಸುತ್ತಾ ಇದ್ದವಳ ಸೊಂಟದ ಸುತ್ತ ಒಂದು ಕೈ ಹಾಕಿ ಬಳಸಿದ್ದ ವೇದ. ಅವಳ ಜಡೆಯನ್ನು ಸರಿಸಿ ಕಿವಿಯಲ್ಲಿದ್ದ ಜುಮುಕಿಯನ್ನು ಮುಟ್ಟುತ್ತಾ ಕಿವಿ ಹಿಂದೆ ಮುತ್ತು ಕೊಡುತ್ತಾ, ಏನ್ ಬಂಗಾರಿ ಅಷ್ಟೊಂದು ಯೋಚಿಸ್ತಿದ್ದೀಯಾ ಅಂದ ಮೆಲುವಾಗಿ. ಅವನ ಕೈಯನ್ನು ಸರಿಸಿ, ನಾವು ಪ್ರೀತಿ ಮಾಡಿ ತುಂಬ ನಂಬಿದವರು ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೆ ನೋವಾಗುತ್ತೆ ಅಲ್ವಾ? ನೋವಾಗದೇನು, ತುಂಬ ನೋವಾಗುತ್ತೆ. ಅವಳ ಭುಜದ ಮೇಲೆ ಗಲ್ಲ ಊರಿ ನುಡಿದವ. ಇವಾಗ ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಅಂತ ಅಂದಾಗ ಅವಳೇನೂ ಹೇಳಲಿಲ್ಲ. ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು, ಇವಾಗ ಯಾರು ಯಾರಿಗೆ ಮೋಸ ಮಾಡಿದರು ಅಂತ ಹೇಳಮ್ಮ, ನೀವು ನನಗೆ ಮೋಸ ಮಾಡಿದ್ದೀರಾ ಅಂದಳು. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನಾನು ನಿಂಗೆ ಮೋಸ ಮಾಡಿದ್ದೀನಾ? ನಾನೇನೋ ಮೋಸ ಮಾಡಿದ್ದೀನಿ ನಿಂಗೆ? ಏನು ಹೇಳ್ತಿದ್ಯೋ ಬಂಗಾರಿ ನೀನು? ಗಾಬರಿ ಗೊಂದಲದಿಂದ ಕೇಳಿದ. ನೀವು ಯಾಕೆ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದು? ಅವಳು ಕಣ್ಣುಗಳನ್ನು ತುಂಬಿಕೊಂಡು ನಿಂತಿದ್ದಳು. ಏನನ್ನ? ಯಾವ ಸತ್ಯ? ವಿಷಯ ಏನು ಅಂತ ಗೊತ್ತಿಲ್ಲದೆ ಕೇಳಿದ ವೇದ. ನಿಮ್ಮ ಮೊದಲ ಪ್ರೀತಿ ನಾನಲ್ಲ ಅನ್ನೋ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದ್ರೆ? ಅವಳ ಕಣ್ಣಿಂದ ಹನಿ ಜಾರಿ ಕೆನ್ನೆ ಸೊಕ್ಕಿತ್ತು. ಅವಳನ್ನು ನೋಡುತ್ತಾ ನಿಂತವನ ಮುಖ ವಿವರಣವಾಗಿತ್ತು. ಅವನ ಕಣ್ಣುಗಳು ನೆಲ ನೋಡುತ್ತಿದ್ದವು. ತಲೆ ತಗ್ಗಿಸಿ ಸುಮ್ಮನೆ ತಟಸ್ಥವಾಗಿ ನಿಂತಿದ್ದ ವೇದಾಂತ್. ನಿಮ್ಮ ಮನಸ್ಸಲ್ಲಿ ಮೊದಲೇ ಒಬ್ಬರು ಇದ್ರು ಅಂತ ಯಾಕೆ ಹೇಳಿಲ್ಲ ಮತ್ತೆ ಕೇಳಿದಳು. ಅವನು ಮೌನವಾಗಿ ನಿಂತಿದ್ದು ನೋಡಿ, ಮಾತಾಡಿ ವೇದ, ನಿಮ್ಮ ಪ್ರೀತಿ ಮೇಲೆ ಇಟ್ಟಿದ್ದ ನಂಬಿಕೆ ಕಳ್ಕೊಂಡಿದ್ದೀರಿ ನೀವು. ಸ್ವಲ್ಪ ಜೋರಾಗಿ ಧ್ವನಿ ಎತ್ತಿಸಿ ನುಡಿದಳು. ಅವನು ಆಗಲು ಮೌನ. ಓಕೆ, ಏನೂ ಹೇಳಬೇಡಿ, ನಾನು ಇನ್ಮೇಲೆ ಇದೇ ಥರ ಮೌನವಾಗಿ ಇರ್ತೀನಿ, ಮಾತೇ ಆಡಲ್ಲ ಅಂದು ಕೋಪದಲ್ಲಿ ಹೇಳಿದಾಗ ಅದನ್ನು ಹೇಳಬೇಕು ಅಂತ ನನಗೆ ಅನಿಸಲಿಲ್ಲ ಅಂದು ನಿಧಾನಕ್ಕೆ ಬಾಯಿ ಬಿಟ್ಟಿದ್ದ ವೇದ. ಅಂದರೆ ಅದನ್ನು ನಾನು ಮರೆತು ತುಂಬ ಮುಂದೆ ಬಂದಿದ್ದೀನಿ. ಫಾಸ್ಟ್ ಈಸ್ ಫಾಸ್ಟ್ ಅಷ್ಟೆ, ಅದಕ್ಕೆ ಹೇಳಲಿಲ್ಲ. ಅಲ್ಲದೆ ಅದನ್ನು ಹೇಳುವಷ್ಟು ಅದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸಲಿಲ್ಲ. ಇಂಪಾರ್ಟೆಂಟ್ ಅಲ್ಲ ಅಂದರೆ ನಾನು ಅದನ್ನು ಕೇಳುವಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದೀರಾ? ಬಂಗಾರಿ, ನನ್ನ ಜೀವನದ ಅವಿಭಾಜ್ಯ ಅಂಗ ಕಣೋ ನೀನು. ನನ್ನ ಹೃದಯದ ಮಿಡಿತ ನೀನು. ನೀನು ಹೇಗೋ ಇಂಪಾರ್ಟೆಂಟ್ ಆಗದೇ ಇರ್ತೀಯ? ನಿಂಗಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲಮ್ಮ.
ನನಗೆ ಅದೆಲ್ಲ ಬೇಡ. ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟರೆ ಸಾಕು. ಕವನ. ಅವಳು ನಮ್ಮ ಕಸ್ತೂರಿ ಅತ್ತೆ ಮಗಳು. ಚಿಕ್ಕ ವಯಸ್ಸಿನಿಂದ ಜೊತೆಗೆ ಆಡಿ ಬೆಳೆದವರು. ನನ್ನ ಜೊತೆನೇ ಯಾವಾಗಲೂ ಇರೋಳು. ಅವಳು ಎಲ್ಲಿಗೆ ಹೋದರೂ ನಾನು ಜೊತೆಗೆ ಇರಬೇಕಿತ್ತು. ನನ್ನ ಹತ್ರ ಅವಳ ಎಲ್ಲ ವಿಷಯ ಹೇಳಿಕೊಳ್ಳುತ್ತಿದ್ದಳು. ಅವಳ ಒಡನಾಟ ನನಗೆ ಪ್ರೀತಿ ಮೂಡಿಸಿತು. ಅವಳನ್ನು ತುಂಬ ಇಷ್ಟಪಡುತ್ತಿದ್ದೆ. ಮನೆಯಲ್ಲಿ ಎಲ್ಲ ನಮ್ಮನ್ನು ನೋಡಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದುಕೊಂಡು ಮದುವೆ ಮಾಡೋ ಮಾತನಾಡಿದಾಗ ನಾನು ಒಪ್ಪಿಗೆ ಕೊಟ್ಟೆ. ನಾಳೆ ಎಂಗೇಜ್ಮೆಂಟ್ ಅನ್ನುವಾಗ ನನಗೆ ಇಷ್ಟ ಇಲ್ಲ. ನಾನು ಅವನನ್ನು ಫ್ರೆಂಡ್ ಅಂತ ಅಷ್ಟೇ ನೋಡಿದ್ದು. ಅಲ್ಲದೆ ಅವನಿಗೆ ಸ್ವಂತವಾಗಿ ಗುರುತಿಸಿಕೊಳ್ಳುವಂಥ ಹೆಸರಿಲ್ಲ. ಮದುವೆ ಬೇಡ ಅಂದಾಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. ಅವಳು ಪುಣೆಗೆ ಹೋದ್ಲು. ನಾನು ಅವಳು ನನ್ನ ಸ್ವಂತ ಹೆಸರಿಲ್ಲ ಅಂತ ಹೇಳಿದ್ದಕ್ಕೆ ಏನಾದರೂ ಮಾಡಬೇಕು ಅಂತ UPSC ಬರೆದು ಪೊಲೀಸ್ ಆಗಿದ್ದು. ಇಷ್ಟೆ. ಅವಳ ಸ್ನೇಹನ ನಾನು ಪ್ರೀತಿ ಅಂದುಕೊಂಡು ತಪ್ಪು ತಿಳ್ಕೊಂಡೆ ಅಷ್ಟೆ. ಅಲ್ಲಿಂದ ನನಗೆ ಆ ಪ್ರೀತಿ ಮದುವೆ ಅನ್ನೋ ಯಾವ ಬಂಧನದಲ್ಲಿಯೂ ಇರೋಕೆ ಇಷ್ಟ ಆಗಲಿಲ್ಲ. ಆದರೆ ಮೊದಲ ಸಲ ನಿನ್ನ ನೋಡಿದ ಮೇಲೆ ನಾನು ಮತ್ತೆ ನಿಜವಾದ ಪ್ರೀತಿಯಲ್ಲಿ ಬಿದ್ದಿದ್ದು. ನಾನು ಪ್ರೀತಿ ಮಾಡೋ ಹುಡುಗನಿಗೆ ನಾನೇ ಮೊದಲನೇ ಪ್ರೀತಿ ಆಗಿರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನನಗೆ ಆಗಿದ್ದು ಮೋಸ. ಅವನ ಮನಸ್ಸಲ್ಲಿ ನನಗಿಂತ ಮೊದಲೇ ಬೇರೆಯವರು ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ವ್ಯಂಗ್ಯವಾಗಿ ನಕ್ಕಳು. ಮೋಸ ಆಗಿಲ್ಲಮ್ಮ. ಇವಾಗ ನನ್ನ ತುಂಬೆಲ್ಲ ನೀನೇ ತುಂಬಿದ್ದೀಯ. ಮುಂದೇನು ನೀನೇ ಇರ್ತೀಯ. ಗೊತ್ತಿಲ್ಲದೆ ಅವಾಗ ಆದ ತಪ್ಪಿಗೆ ಇವಾಗ ಈ ಥರ ಎಲ್ಲ ಹೇಳಬೇಡ. ನಾನು ನಿಂಗೆ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅವಳು ಏನು ಮಾತಾಡದೆ ಸುಮ್ಮನೆ ಬಂದು ಕುಳಿತಾಗ ಅವಳ ಎದುರು ಬಂದು ಮಂಡಿಯೂರು ಕೆಳಗೆ ಕುಳಿತ ವೇದಾಂತ್. ನಾನು ನಿನ್ನ ಹತ್ರ ನನ್ನ ಪ್ರೀತಿ ವಿಷಯ ಮುಚ್ಚಿಟ್ಟೆ, ಅದು ತಪ್ಪು. ಅದಕ್ಕೆ ಬೇರೆ ಏನಾದರೂ ಶಿಕ್ಷೆ ಕೊಡು. ಆದರೆ ಮೋಸಗಾರ ಅನ್ನೋ ಹಣೆಪಟ್ಟಿ ಕೊಡಬೇಡ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನಿನ್ನ ಮುಂದೆ ಅಪರಾಧಿ ಥರ ನಿಲ್ಲೋಕೆ ತುಂಬ ಹಿಂಸೆ ಆಗುತ್ತೆ ಬಂಗಾರಿ. ಪ್ಲೀಸ್ ನನ್ನ ಇದೊಂದು ಸಲ ಕ್ಷಮಿಸು. ಮತ್ತೆ ಯಾವತ್ತೂ ನಿಂಗೆ ಸುಳ್ಳು ಹೇಳೋದಿಲ್ಲ. ಈ ಬಾರಿ ಅವಳು ಮೌನಿ. ಬಂಗಾರಿ, ಹಳೆಯದನ್ನು ನೆನೆಸಿಕೊಳ್ಳೋಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಕಣೋ. ನೀನು ಬಂದ ಮೇಲೆ ಅದನ್ನು ಪೂರ್ತಿಯಾಗಿ ಮರೆತಿದ್ದೆ. ಅದು ನನ್ನ ಜೀವನದಲ್ಲಿ ಮುಗಿದು ಹೋಗಿರೋ ಅಧ್ಯಾಯ. ಅದನ್ನು ಹೇಳಿಲ್ಲ ಅಂತ ನನ್ನ ದೂರ ಮಾಡಬೇಡ. ನಿನ್ನ ಈ ನಿರ್ಲಕ್ಷ್ಯನ ಕೋಪನ ಸಹಿಸೋ ಅಷ್ಟು ಶಕ್ತಿ ನನಗೆ ಇಲ್ಲಮ್ಮ. ಪ್ಲೀಸ್ ಮಾತಾಡೋ. ಸದ್ಯಕ್ಕೆ ನನಗೆ ಏನೂ ಕೇಳಬೇಡಿ. ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ. ಅವಳ ಪಕ್ಕ ಕುಳಿತು ತಲೆಯನ್ನು 2 ಕೈಯಿಂದ ಒತ್ತಿ ಹಿಡಿದುಕೊಂಡು ಕುಳಿತ ವೇದ. ಮೊದಲೇ ಹೇಳಬೇಕಿತ್ತು, ತಪ್ಪು ಮಾಡಿದೆ ಅಂತ ಅನಿಸುತ್ತಿತ್ತು ಅವನಿಗೆ. ಅವಳ ಕಡೆ ನೋಡಿದ. ಅವಳು ಸುಮ್ಮನೆ ಕುಳಿತಿದ್ದಳು. ಸಾರಿ ಕಣೋ ಅಂದವ. ಬಂಗಾರಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮೊದಲ ಪ್ರೀತಿ ಮುಗಿದು ಹೋಗಿದೆ. ಅದನ್ನು ಇಟ್ಕೊಂಡು ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತೀಯ? ಮಾತಾಡೋ ಪ್ಲೀಸ್ ಕಣೋ. ಮುಗಿದಿದ್ರೆ ಏನಂತೆ? ನಿಮ್ಮ ಮನಸ್ಸಲ್ಲಿ ನನ್ನ ಸ್ಥಾನ ಏನು ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಅದರಿಂದ ಎಷ್ಟು ನೋವಾಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿಲ್ವಾ? ನಿನ್ನ ಸ್ಥಾನ ಏನು ಅಂತ ನಿನಗೆ ಇನ್ನೂ ಗೊತ್ತಾಗಿಲ್ಲ. ತುಂಬ ಎತ್ತರದಲ್ಲಿ ಇದ್ದೀಯಾ. ಮನಸ್ಸಿಗೆ ತುಂಬ ಹತ್ತಿರವಾಗಿ ಇದ್ದೀಯಾ. ನಿನ್ನ ಸ್ಥಾನಕ್ಕೆ ಯಾರು ಬರಲ್ಲ, ಯಾರು ಬರೋಕ್ಕೂ ಸಾಧ್ಯನೂ ಇಲ್ಲ. ನೋಡು, ಮದುವೆನೇ ಬೇಡ ಅಂತಿದ್ದ ನಾನು ನಿನ್ನ ನೋಡಿ ನಿನ್ನೆ ಮದುವೆ ಆಗಬೇಕು ಅಂತ ನಿನ್ನ ಒಪ್ಪಿಸಿ ನಿನ್ನ ಜೊತೆ ಜೀವನ ಹಂಚಿಕೊಂಡಿದ್ದೀನಿ. ಇವಾಗ ನೀನು ಯೋಚಿಸು, ನಿನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ. ಸುಮ್ಮನೆ ಇಲ್ಲ ಸಲ್ಲದು ಯೋಚಿಸಿ ಮನಸ್ಸಿನ ನೆಮ್ಮದಿನ ಕೆಡಿಸ್ಕೊಂಬೇಡ. ಇವಾಗ ಇದೆಲ್ಲ ನಿಮಗೆ ಯಾರು ಹೇಳಿದ್ದು? ನೀವಂತೂ ಹೇಳಿಲ್ಲ ಅಲ್ವಾ? ಗೊತ್ತಿರೋರು ಯಾರು ಹೇಳಿದ್ರು? ಯಾರೋ ಹೇಳಿದ ಮಾತು ಕೇಳೋದು ಮೊದಲು ಬಿಡು. ಪ್ರೀತಿ ಮಾಡುವವರು ಜೊತೆಗೆ ಇದ್ದಾಗ ಅವರ ಮೇಲೆ, ಅವರ ಮಾತಿನ ಮೇಲೆ ನಂಬಿಕೆ ಇಡಬೇಕು. ಅದನ್ನು ಮೊದಲು ತಿಳ್ಕೊಳ್ಳಮ್ಮ. ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಅನುಮಾನ ಮಾಡಿ ಅದಕ್ಕೆ ಅವಮಾನ ಮಾಡಬೇಡ. ನಾನು ಅವಮಾನ ಮಾಡುತ್ತಿಲ್ಲ. ನಂಬಿಕೆ ಇಟ್ಟಿದ್ದ ವ್ಯಕ್ತಿ ಸುಳ್ಳು ಹೇಳಿದ್ದು ಗೊತ್ತಾಗಿ ಕೇಳ್ತಾ ಇದ್ದೀನಿ ಅಷ್ಟೆ. ನಾನು ಏನು ಸುಳ್ಳು ಹೇಳಿಲ್ಲ. ನಿನ್ನತ್ರ ಸತ್ಯ ಹೇಳಿಲ್ಲ ಅಷ್ಟೆ. ಅಷ್ಟೆ. ಸರಿ, ಇವಾಗ ಒಂದು ಸಲ ಕ್ಷಮೆ ಕೊಡು. ಇನ್ಮೇಲೆ ಯಾವತ್ತೂ ಏನು ಮುಚ್ಚಿಡಲ್ಲ. ಗಂಡ ಹೆಂಡತಿ ಅಂದರೆ ಇಬ್ಬರ ಜೀವನ ತೆರೆದ ಪುಸ್ತಕ ಥರ ಇರಬೇಕು. ಆಯ್ತಮ್ಮ, ಇನ್ಮೇಲೆ ನೀನು ಹೇಳಿದಾಗೆ ಇರ್ತೀನಿ. ಏನಾದರೂ ಮಾಡ್ಕೊಳ್ಳಿ, ನಾನು ಏನೂ ಹೇಳೋದಿಲ್ಲ. ನಿಮಗೆ ಕಾಫಿ ತರ್ತೀನಿ ಅಂತ ಮೇಲೆ ಇದ್ದವಳ ಕೈ ಹಿಡಿದು ತಾನು ಎದ್ದು ನಿಂತು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ವೇದ. ಅವಳು ಕೊಸರಾಡಿದಳು. ಆದರೂ ಅವನ ಹಿಡಿತ ಬಿಗಿಯಾಗಿಯೇ ಇತ್ತು. ಅವಳ ನೆತ್ತಿ ಚುಂಬಿಸಿ, ನನಗೆ ಮೊದಲು ನಿನ್ನ ನಗು ಕೊಡು, ಆಮೇಲೆ ಕಾಫಿ ಎಲ್ಲ. ಮನೆಗೆ ಬಂದಾಗ ನಿನ್ನ ನಗು ಮುಖ ನೋಡದೇ ಇರೋಕೆ ಆಗಲ್ಲ. ಬಂಗಾರಿ,
ನನ್ನ ಮೊದಲ ಪ್ರೀತಿ ನೀನು ಅಲ್ಲ, ಆದರೆ ಜೀವನದ ಕೊನೆ ಕ್ಷಣದವರೆಗೂ ಉಳಿಯೋದು ನಿನ್ನ ಪ್ರೀತಿ, ನಿನ್ನ ಮೇಲಿನ ಪ್ರೀತಿ. ನೀನು ಅಷ್ಟೇ. ಐ ರಿಯಲಿ ಲವ್ ಯು ಕಣೆ ಅನ್ನುತ್ತಾ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿದ. ಅವನ ಈ ಪಾಟಿಯ ಪ್ರೀತಿಗೆ ಅವಳ ಕೋಪ ಮಂಜಿನಂತೆ ಕರಗಿತು. ಅವಳ ಕೈಗಳು ಅವಳ ಅಪ್ಪಣೆ ಕೇಳದೆ ಅವನ ಬೆನ್ನಿನ ಮೇಲೆ ಭದ್ರವಾಗಿ ಬೆಸೆದಿದ್ದವು. ಅವನ ಬಿಸಿ ಉಸಿರಿನ ಸ್ಪರ್ಶ ಅವಳ ಒಳಗಿನ ಕೋಪದ ಬಿಸಿಯನ್ನು ತಣ್ಣಗಾಗಿಸಿತ್ತು. ಸಾರಿ ಅಂದವ ಮತ್ತೊಮ್ಮೆ. ಸಾರಿ, ನಾನು ಸ್ವಲ್ಪ ಸುಧಾರಿಸಿ ಕೇಳಬೇಕಿತ್ತು ಅಂದಾಗ ಅವಳ ಮುಖ ನೋಡಿದ. ಕಣ್ಣುಗಳು ತುಂಬಿಕೊಂಡಿದ್ದವು. ಅವಳ ಕಣ್ಣುಗಳ ಮೇಲೆ ಸಿಹಿ ಮುತ್ತಿಟ್ಟು ಅವಳನ್ನು ಎದೆಗೆ ಆನಿಸಿಕೊಂಡಾಗ ಅವನೆದೆಯಗೆ ತುಟಿಯೂರಿದಳು ಖುಷಿ. ಇಬ್ಬರ ನಡುವೆ ತಂಪು ಗಾಳಿಯೂ ಸಹ ಸುಳಿಯದಂತೆ ಅಪ್ಪಿಕೊಂಡು ನಿಂತಿದ್ದರು. ಅದೆಷ್ಟೋ ಕ್ಷಣಗಳ ನಂತರ ಅವಳನ್ನು ಬಿಡುತ್ತಾ, ಸ್ವೀಟ್, ಕಾಫಿ ಕೊಡ್ತೀಯಾ ಅಂದ. ಅಂತ ಹೊರಟವಳ ಕೈ ಹಿಡಿದು, ನಾನು ಕೇಳಿದ್ದು ಇವಾಗಲೇ ಕೊಡೋ ಅಂಥದ್ದು. ತರ್ತೀನಿ. ಅದಲ್ಲ ಇದು ಅಂದು ಅವಳ ತುಟಿಗಳ ಕಡೆ ತೋರಿಸಲು ತಡಮಾಡದೆ ಅವನ ಕೆನ್ನೆಗಳಿಗೆ ಮುತ್ತಿಟ್ಟಳು. ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತುಟಿಗಳನ್ನು ಬಂಧಿಸಿದ. ಇಬ್ಬರು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಮೈಮರೆತು ಮುತ್ತಿನ ಸಿಹಿ ಪಡೆದು ನಂತರ ಅವುಗಳಿಗೆ ಬಿಡುಗಡೆ ಕೊಟ್ಟಾಗ ಅಲ್ಲಿದ್ದ ಒಂದು ಚಿಕ್ಕ ಮುನಿಸು ಏಳದೆ ಕೇಳದೆ ಗಾಳಿಯಲ್ಲಿ ಹಾರಿ ಹೋಗಿತ್ತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಈ ಜೀವ ನನ್ನದೇ, ಆದರೆ ಅದರ ಜೀವಂತಿಕೆಯೇ ನೀನು. ನೀನೇ ನನ್ನ ದೂರ ಮಾಡಿದರೆ ಸತ್ತ ಶವದಂತೆ ಆಗ್ತೀನಿ ನಾನು. ಹಾಗೆಲ್ಲ ಹೇಳ್ಬೇಡಿ. ಸಾರಿ, ನನ್ನ ಪ್ರೀತಿ ನನಗೆ ಮಾತ್ರ ಸೇರಬೇಕು ಅನ್ನುವ ಚಿಕ್ಕ ಸ್ವಾರ್ಥ ಅಷ್ಟೆ. ಅಲ್ಲಿ ಯಾರೂ ಇರಬಾರ್ದು. ಯಾರೂ ಇರಲ್ಲ, ಯಾರೂ ಬರೋದೂ ಇಲ್ಲ. ಅವರು ವಾಪಸ್ ಬಂದರೆ ಅವಾಗ ಏನು ಮಾಡ್ತೀರಾ? ಅವಳು ವಾಪಸ್ ಬರ್ತಾಳೆ, ಇಲ್ಲಿಗೂ ಬರ್ತಾಳೆ, ನೀನು ನೋಡ್ತೀಯ. ಆದರೆ ನನ್ನ ಜೀವನಕ್ಕೆ ಮತ್ತೆ ಅವಳು ವಾಪಸ್ ಬರಲ್ಲ. ಪ್ರಾಮಿಸ್, ಓಕೆನಾ? ಗುಡ್. ಈ ಭಯ ಇರಲಿ. ಆಯಿತು ಮೇಡಮ್. ಅವನದೊಂದು ಚಿಕ್ಕ ಮುಗುಳುನಗೆ. ಅವಳನ್ನು ತಬ್ಬಿಕೊಂಡು ನಿಂತಿದ್ದ. ಮುದ್ದಾದ ಪ್ರೇಮ ಪಕ್ಷಿಗಳಿಗೆ ತೊಂದರೆ ಕೊಟ್ಟಿದ್ದು ಅವನ ಫೋನ್. ಅವಳನ್ನು ಬಿಡದೆ ಒಂದು ಕೈಯಿಂದ ಬಳಸಿ ಮತ್ತೊಂದು ಕೈಯಲ್ಲಿ ಫೋನ್ ಹಿಡಿದು ಮಾತನಾಡುತ್ತಾ ಅವಳ ಮುಖದ ಮೇಲೆಲ್ಲ ಹುಜ್ಜುತ್ತಾ ಇದ್ದವನ ತುಟಿ ಮೇಲೆ ಮುತ್ತಿಟ್ಟು ಅವನಿಂದ ಸರಿದಳು. ಅವಳ ಕೈ ಹಿಡಿದವನೇ ಕಾಫಿ ಅನ್ನುವಂತೆ ಕೈಯಿಂದ ಸನ್ನೆ ಮಾಡಿ ಹೇಳಿದಾಗ ಓಕೆ ಅಂತ ಬಿಟ್ಟಿದ್ದ. ಖುಷಿ ಕೆಳಗಡೆ ಅಡುಗೆ ಮನೆಗೆ ಬಂದಾಗ ಎಲ್ಲರೂ ಅವಳನ್ನು ನೋಡುತ್ತಿದ್ದರು. ಶ್ರೇಯ ಆಗಲೇ ತಾನು ಹೇಳಿದ ವಿಷಯ ಹೇಳಿ ಅತ್ತಿಗೆ ಬೇಜಾರು ಮಾಡಿಕೊಂಡು ಹೋದ್ರು ಅಂತ ಅಂದಾಗ ಒಂದು ರೌಂಡ್ ಮಂಗಳಾರತಿ ಮಾಡಿಸಿಕೊಂಡು ಕುಳಿತಿದ್ದಳು. ಅವರಿಬ್ಬರು ಆ ವಿಷಯಕ್ಕೆ ಜಗಳ ಮಾಡಿಕೊಂಡ್ರೆ ಅಂತ ಭಯದಲ್ಲಿ ಇದ್ದವರಿಗೆ ಕೆಳಗೆ ಬಂದ ಖುಷಿಯ ನಗುಮುಖ ಸಮಾಧಾನ ತರಿಸಿತು. ವೇದ ಏನು ಮಾಡುತ್ತಿದ್ದಾನೆ ಬೇಕೆಂದೇ ಕೇಳಿದರು ಅಹಲ್ಯ. ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಿದ್ದಾರೆ ಅತ್ತೆ ಅಂದವಳೆ ಅವನಿಗೆ ಕಾಫಿ ಹಿಡಿದು ಮೇಲೆ ನಡೆದಳು. ಉಫ್, ಸದ್ಯ ಇಬ್ಬರು ಆರಾಮಾಗೇ ಇದ್ದಾರೆ ಅಂದುಕೊಂಡು ನಿರಾಳ ಆಗಿತ್ತವರಿಗೆ. ಖುಷಿ, ವೇದ ಇಬ್ಬರು ಮತ್ತೆ ಮೊದಲಿನಂತೆ ಇದ್ದರು. ಅದಕ್ಕಿಂತ ಜಾಸ್ತಿಯ ಪ್ರೀತಿ ಅವರಿಬ್ಬರ ನಡುವೆ ಇತ್ತು. ವೇದ ಅಂತೂ ಒಮ್ಮೆಯೂ ಅವಳಿಗೆ ಜೋರು ಮಾಡಲು ಹೋಗಲಿಲ್ಲ. ಅವನು ಲೇಟಾಗಿ ಬಂದಾಗೆಲ್ಲ ಮುನಿದು ನಿಲ್ಲುತ್ತಿದ್ದಳು. ಹಾಗೆ ನಿಂತವಳನ್ನು ಮುದ್ದಿಸಿ ರಮಿಸಿ ಅವಳ ಕೋಪವನ್ನು ಕರಗುವಂತೆ ಮಾಡುತ್ತಿದ್ದ ವೇದ. ಖುಷಿ ಎಲ್ಲರ ಒಪ್ಪಿಗೆ ಪಡೆದು ಮತ್ತೆ ಕಾಲೇಜ್ ಕಡೆ ನಡೆದಳು. ಅವಳನ್ನು ಹೋಗುವಾಗ ಕರೆದುಕೊಂಡು ಹೋಗುವುದು, ಬರುವಾಗ ಜೊತೆಯಾಗಿ ಬರೋದು ಮಾಡುತ್ತಿದ್ದ ವೇದ. ಅವನಿಲ್ಲ ಅಂದರೆ ಅವಳ ಮೈದುನರಲ್ಲಿ ಯಾರಾದರೂ ಜೊತೆಗೆ ಹೋಗುತ್ತಿದ್ಲು. ಅವಳನ್ನು ಒಬ್ಬಳೆ ಹೋಗಲು ಅವನು ಬಿಡುತ್ತಿರಲಿಲ್ಲ, ಮನೆಯವರು ಸಹ. ವೇದಾಂತ್ಗೆ ಕಾಲ್ ಮಾಡಿ ಮಾತನಾಡಿದ ಖುಷಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಎಂದಾಗ ತನಗಿದ್ದ ಎಲ್ಲ ಕೆಲಸ ಮುಗಿಸಿ ಅವಳ ಕಾಲೇಜ್ ಬಳಿಗೆ ಹೋಗಿದ್ದ. ಅವನಿಗಾಗಿ ಕಾಯುತ್ತಾ ಇದ್ದವಳು ಬೈಕ್ ಏರಿದಾಗ ಸದ್ದು ಮಾಡುತ್ತಾ ಸಾಗಿತ್ತು ಅವನ ಅಂಬಾರಿ. ದಾರಿಯಲ್ಲಿ ಹೋಗುವಾಗ ಅವನ ಕಣ್ಣಿಗೆ ಬಿದ್ದಿದ್ದು ಹೋಟೆಲ್ ಒಂದರ ಮುಂದೆ ಇದ್ದ ರಿಷಿಯ ಬೈಕ್. ಅದನ್ನು ನೋಡಿ ತನ್ನ ಬೈಕ್ ನಿಲ್ಲಿಸಿ, ನೀನು ಇಲ್ಲೇ ಇರು ಬಂದೆ ಎಂದು ಹೋಗಿ ಸೂಕ್ಷ್ಮವಾಗಿ ಗಮನಿಸಿ ಬಂದವನೇ ಖುಷಿ ಎದುರು ನಿಂತಿದ್ದ. ಎಲ್ಲೋಗಿದ್ರಿ? ಅಲ್ಲಿ ನೋಡು, ನಿನ್ನ ಮೈದುನನ ಬೈಕ್ ಇದೆ. ಇದ್ರೆ ಏನಾಯಿತು? ಏನಾದರೂ ಕೆಲಸದ ಮೇಲೆ ಬಂದಿರಬೇಕು. ಕೆಲಸ ತುಂಬ ಇಂಪಾರ್ಟೆಂಟ್ ಕೆಲಸ. ಬಾ, ನಿಂಗೆ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ ಅಂತ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಮರೆಯಲ್ಲಿ ನಿಂತು ಕೊನೆಯಲ್ಲಿದ್ದ ಒಂದು ಮೂಲೆ ಟೇಬಲ್ ಕಡೆ ತೋರಿಸಿದ್ದ. ರಿಷಿ ಯಾವುದೋ ಹುಡುಗಿ ಜೊತೆಗೆ ಇದ್ದಾರೆ.
ಅಂದಳು ಖುಷಿ. ಯಾವುದೋ ಹುಡುಗಿ ಅಲ್ಲ, ನೀನು ಫ್ರೆಂಡ್ ಪೂರ್ಣಿ. ಏನು ಹೇಳ್ತಿದ್ದೀರಾ ನೀವು? ಆಶ್ಚರ್ಯದಿಂದ ಅವನ ಮುಖ ನೋಡಿ ಕೇಳಿದಳು. ನನ್ನ ತಮ್ಮ ನಮ್ಮ ಮದುವೆಗಿಂತ ಮುಂಚೆ ಅವರಿಗೆ ಕೆಂಡ ತೋಡಿದ. ನೀನು ಫ್ರೆಂಡ್ ಬಿದ್ರು ಅಷ್ಟೆ, ನಗುತ್ತಾ ಹೇಳಿದವ. ನೀನು ಹೋಗು ಅಂದು ಅವಳನ್ನು ಕಳಿಸಿದ್ದ. ಅವರಿಬ್ಬರು ಇಹದ ಪರಿವಿಲ್ಲದೆ ತಮ್ಮದೇ ಮಾತಿನಲ್ಲಿ ಮುಳುಗಿದ್ದರು. ಅವರೆದುರಿಗಿದ್ದಿದ್ದು ಒಂದು ಐಸ್ ಕ್ರೀಮ್, ಒಂದು ಸ್ಪೂನ್, ಅದು ರಿಷಿ ಕೈಯಲ್ಲಿ. ಅವನು ಅವಳಿಗೆ ತಿನ್ನಿಸುತ್ತಾ ಕುಳಿತಿದ್ದ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೂತ್ಕೊಬಹುದಾ ಅಂತ ಬಂದು ಕೇಳಿದಳು ಖುಷಿ. ಅವಳನ್ನು ಅಲ್ಲಿ ನೋಡಿ ಅವನ ಕೈಯಲ್ಲಿದ್ದ ಸ್ಪೂನ್ ಕೆಳಗೆ ಬಿದ್ದರೆ ಪೂರ್ಣಿಗೆ ತಂಪು ಐಸ್ ಕ್ರೀಮ್ ನೆತ್ತಿಗತ್ತಿತ್ತು. ಅತ್ತಿಗೆ ಅಂತ ತಡವರಿಸಿದ ರಿಷಿ. ನೀವು ಇಲ್ಲಿ? ಅರೆ, ಅದನ್ನು ನಾನು ಕೇಳಬೇಕು. ನೀವು ನಿಮ್ಮ ಹೋಟೆಲ್ ಬಿಟ್ಟು ಇಲ್ಲಿದ್ದೀರಾ? ಅದು ನನ್ನ ಫ್ರೆಂಡ್ ಜೊತೆ. ಏನು ಸಮಾಚಾರ ಅಂದಳು ಅವರೆದುರು ಕುಳಿತು. ಅದು ಸುಮ್ಮನೆ ಹೀಗೆ ಇಲ್ಲಿ ಸಿಕ್ಕಿದ್ರು ಮಾತಾಡ್ತಾ ಇದ್ದೆ. ಪರಿಚಯ ಇತ್ತಲ್ಲ ಅತ್ತಿಗೆ, ಅದಕ್ಕೆ. ಅವಳಿಗೆ ಕೈ ಸರಿಯಾಗಿ ಇದೆ ಅಲ್ವಾ? ನೀವು ಯಾಕೆ ಐಸ್ ಕ್ರೀಮ್ ತಿನ್ನಿಸ್ತಿದ್ದೀರಾ? ಅದು ಅದು ತಲೆ ಕೆರೆಯುತ್ತಾ ತಲೆ ತಗ್ಗಿಸಿ ಕುಳಿತ. ಹೇಳೋ, ಏನು ಸಮಾಚಾರ ಅಂದು ಅವನ ಬೆನ್ನಿಗೆ ಒಂದು ಒದೆ ಕೊಟ್ಟು ಬಂದು ಖುಷಿ ಪಕ್ಕ ಕುಳಿತ ವೇದ. ನೀನು? ನಾನೇ. ಯಾಕಪ್ಪ, ಬರಬಾರ್ದಾಗಿತ್ತಾ? ಹೌದು ಅನಿಸುತ್ತೆ. ಪಾಪ ಅವರಿಗೆ ತೊಂದರೆ ಆಯ್ತೇನೋ ಅಲ್ವಾ ರಿಷಿ, ಅಲ್ವಾ ಪೂರ್ಣಿ ಅಂದಳು ಖುಷಿ. ಹಾಗೇನಿಲ್ವೇ ಅಂದ ಪೂರ್ಣಿ ವೇದಾಂತನನ್ನು ನೋಡಿ ಭಯದಿಂದ ಕುಳಿತಿದ್ದಳು. ಅವಳಿಗೆ ವೇದಾಂತ್ ಅಂದರೆ ಮೊದಲಿನಿಂದಲೂ ಸ್ವಲ್ಪ ಭಯ. ಅತ್ತಿಗೆ, ತೊಂದರೆ ಅಂತ ಏನಿಲ್ಲ, ಇಬ್ಬರೂ ಪ್ರೀತಿ ಮಾಡ್ತಿದ್ವಿ. ನೀವು ಅಣ್ಣನೇ ಹೆಲ್ಪ್ ಮಾಡಬೇಕು. ಅಣ್ಣನ ಎಲ್ಲಿದ್ದಾರೋ ಅಂದ ವೇದ ಸುತ್ತ ಹುಡುಕುತ್ತಾ. ನಿಂಗೆ ಹೇಳಿದ್ದು. ಯಾವಾಗಲೂ ಹೋಗೋ ಬಾರೋ ಅಂತಿದ್ದ ಮಹಾಶಯ, ಇವತ್ತು ತಮ್ಮ ಕೆಲಸ ಆಗಬೇಕು ಅಂತ ಅಣ್ಣ ಅಂತಿದ್ದೀಯಾ? ಇದೇ ಬನ್ನಿ ಮನೆಯಲ್ಲಿ ಇಬ್ಬರಿಗೂ ಗಡುಸಾಗಿ ಹೇಳಿದವನ ರೀತಿಗೆ ಇಬ್ಬರು ಮುಖ ಮುಖ ನೋಡಿಕೊಂಡರು. ಏನು ಮಾಡ್ತೀರಾ ಅಂದಳು ಖುಷಿ. ಏನು ಮಾಡ್ತೀರಾ? ಇವರ ಇಬ್ಬರ ಲವ್ ವಿಷಯ ಮನೆಯಲ್ಲಿ ಎಲ್ಲರಿಗೂ ಹೇಳಿ ಮೂವರು ಒಟ್ಟಿಗೆ ಕೇಳಿದರು. ಮದುವೆ ಮಾಡಿಸ್ತೀನಿ ಅಷ್ಟೇ. ಅಬ್ಬಾ ಅಂತ ಉಸಿರು ಹೊರದಬ್ಬಿದ ರಿಷಿ ಥ್ಯಾಂಕ್ಸ್ ಅನ್ನುತ್ತಾ ಎದ್ದು ಬಂದು ಅವನನ್ನು ತಬ್ಬಿಕೊಂಡ. ಥ್ಯಾಂಕ್ಸ್ ಖುಷಿ ಅಂದ ಪೂರ್ಣಿಯನ್ನು ನೋಡಿ ಮುಖ ತಿರುವಿ ಕುಳಿತಾಗ. ಸಾರಿ ಕಣೆ ಅಂದಳು ಮತ್ತೆ. ಇಬ್ಬರು ಇಲ್ಲಿಯವರೆಗೂ ಮುಂದುವರೆದಿದ್ದೀರಾ, ನನಗೆ ಒಂದು ಮಾತು ಹೇಳಿಲ್ಲ. ಸಾರಿ ಕಣೆ ಅತ್ತಿಗೆ, ಆ್ಯಕ್ಚುಲಿ ನಾನು ಇವಳನ್ನು ಇಷ್ಟಪಟ್ಟಿದ್ದೆ ನಿಮಗೋಸ್ಕರ ಅತ್ತಿಗೆ. ಅಂದರೆ ಇವಳು ನನ್ನ ಮದುವೆ ಮಾಡಿಕೊಂಡು ಬಂದರೆ ನಮ್ಮನೆಯಲ್ಲಿ ನಿಮ್ಮ ಜೊತೆಗೆ ಇರಬಹುದು ಅಂತ ಅತ್ತಿಗೆ. ಹೋ ಅಂದು ಅವನ ಮಾತಿಗೆ ಉದ್ಗಾರ ತೆಗೆದವರೇ ಸ್ವಲ್ಪ ಹೊತ್ತು ಮಾತಾಡಿ ಅವರನ್ನು ಬಿಟ್ಟು ಇವರಿಬ್ಬರು ದೇವಸ್ಥಾನಕ್ಕೆ ಎಂದು ನಡೆದರು. ಹೊರಗಿದ್ದ ಕೊಳಾಯಿ ನೀರಲ್ಲಿ ಕೈಕಾಲು ಮುಖ ತೊಳೆದು ಕೊಂಡವರೇ ಒಳಗೆ ನಡೆದರು ಗಂಡ ಹೆಂಡತಿ. ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಬೇಡಿಕೆ ಇಟ್ಟು ಬಂದಿದ್ದರು. ಹೊರಗೆ ಬರುತ್ತಾ ಅವಳ ಹಣೆಗೆ ತಾನೇ ಕುಂಕುಮ ಹಚ್ಚುತ್ತಾ ಇರಲು, ಏನು ಬೇಡ್ಕೊಂಡ್ರಿ ದೇವರಲ್ಲಿ ಅಂದಳು ಖುಷಿ. ಅದೆಲ್ಲ ಹೇಳಬಾರ್ದು. ಪರವಾಗಿಲ್ಲ ಹೇಳಿ. ನನ್ನ ಪ್ರೀತಿಸೋ ಜೀವಗಳು ಯಾವಾಗಲೂ ಖುಷಿಯಾಗಿ ಇರಲಿ ಅಂತ ಬೇಡ್ಕೊಂಡೆ. ಆಮೇಲೆ ನನ್ನ ಈ ಬಂಗಾರಿ ಯಾವಾಗಲೂ ನನ್ನ ಜೊತೆ ನಗ್ತಾ ನನ್ನೆಲ್ಲ ಜನ್ಮಗಳು ಜೊತೆಗೆ ಇರಲಿ ಅಂತ. ಹೌದಾ? ನೀನು ಏನು ಬೇಡ್ಕೊಂಡಿದ್ದು? ನನ್ನ ಗಂಡ ಯಾವಾಗಲೂ ಹುಷಾರಾಗಿರಬೇಕು, ನನ್ನ ಜೊತೆಗೆ ಇರಬೇಕು, ನನ್ನ ಇದೇ ಥರ ಪ್ರೀತಿ ಮಾಡ್ತಾ ಇರಬೇಕು. ಸೂಪರ್ ಬೇಡಿಕೆ. ಅದೆಲ್ಲ ಈಡೇರಿದೆ ಅಲ್ವಾ? ಅವಳ ಜೊತೆ ಹೊರಗಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತು ಮಾತನಾಡುತ್ತಾ ಇದ್ದವ. ಇಬ್ಬರ ಜೀವನ ತಂಗಾಳಿ ತಂಪನ್ನು ಹೊತ್ತು ಸಾಗುತ್ತಿತ್ತು. ಆದರೆ ಅವರಿಗೆ ಗೊತ್ತಿಲ್ಲದೆ ಸಣ್ಣದಾದ ಬಿರುಗಾಳಿ ಅವರ ಮಧ್ಯ ನುಸುಳಿಯಲು ಕಾಯುತ್ತಿತ್ತು. ಅವಳು ಕಾಲೇಜ್ಗೆ ಹೋಗಲು ಶುರು ಮಾಡಿ ತಿಂಗಳುಗಳೇ ಕಳೆದಿತ್ತು. ಖುಷಿಯನ್ನು ಬಿಟ್ಟು ಬಂದು ತನ್ನದೇ ಕರ್ತವ್ಯದಲ್ಲಿ ಮುಳುಗಿದ್ದ ವೇದಾಂತ್. ಕೇಸ್ ಮೇಲೆ ಹೊರಗೆ ಹೋಗಿದ್ದ ಅವನು ವಾಪಸ್ ಸ್ಟೇಷನ್ ಕಡೆ ಬೈಕ್ನಲ್ಲಿ ಹೋಗುವಾಗ ಎದುರಿಗೆ ಬೈಕ್ನಲ್ಲಿ ಬರುತ್ತಿದ್ದರು ಇಬ್ಬರು ವ್ಯಕ್ತಿ. ಮುಂದೆ ಇದ್ದವ ತಲೆಗೆ ಹೆಲ್ಮೆಟ್ ಹಾಕಿದ್ದ, ಅವನ ಹಿಂದೆ ಕುಳಿತಿದ್ದವನು ಹೆಲ್ಮೆಟ್ ಹಾಕಿದ್ದ. ಆದರೆ
ಅವನ ಕೈಯಲ್ಲಿ ಕಂಡು ಕಾಣದಂತೆ ಚಾಕು ಹಿಡಿದಿದ್ದ. ವೇದಾಂತ್ನ ಬೈಕ್ಗೆ ಎದುರಾಗಿ ಬರುತ್ತಿರಲು ಅವರು ಬಂದವರೇ ಅವನಿಗೆ ಚಾಕು ಹಾಕಲು ಎತ್ತಿದಾಗ ಅಪಾಯದ ಸೂಚನೆ ಅರಿತ ವೇದ ಗಾಡಿಯನ್ನು ತಕ್ಷಣಕ್ಕೆ ಬೇರೆ ದಿಕ್ಕಿಗೆ ತಿರುಗಿಸಲು ಅವನ ಕತ್ತಿಗೆ ಹಾಕಬೇಕಿದ್ದ ಚಾಕು ಅವನ ತೋಳಿಗೆ ತಾಕಿತು. ಆದ ಅನಾಹುತಕ್ಕೆ ಅವನ ಗಾಡಿ ಮೇಲಿನ ಹಿಡಿತ ಮಿಸ್ಸಾಗಿ ಕೆಳಗೆ ಬಿದ್ದಿದ್ದ ವೇದಾಂತ್. ಅವರು ಅಲ್ಲಿಂದ ಕ್ಷಣವೇಗದಲ್ಲಿ ಹೋಗಿದ್ದರು. ತಿರುಗಿ ನೋಡಿದ. ಅವರ ಗಾಡಿ ನಂಬರ್ ಅವನ ತಲೆಯಲ್ಲಿ ಪ್ರಿಂಟ್ ಆಗಿತ್ತು. ಅಲ್ಲಿದ್ದ ಜನ ಅವನ ಸುತ್ತ ನಿಂತು ಅವನ ಕೈಗೆ ಆಗಿದ್ದ ಗಾಯ ನೋಡಿ ಅವನೇ ಕೊಟ್ಟ ಕೈ ವಸ್ತ್ರ ಬಟ್ಟೆ ಯಾರೋ ಒಬ್ಬ ಅವನ ಕೈಗೆ ಕಟ್ಟಿದ. ಸಂಜೀವ್ಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ತಿಳಿಸಿ ನಂಬರ್ ಹೇಳಿ ಅದರ ಬಗ್ಗೆ ವಿಚಾರಿಸಲು ಹೇಳಿ ಶ್ರವಣ್ಗೆ ಫೋನ್ ಮಾಡಿ ಅವನ ಹಾಸ್ಪಿಟಲ್ಗೆ ಹೋಗಿದ್ದ. ಡಿಸಿಪಿ ಮೇಲೆ ಹಾಡು ಹಗಲಲ್ಲೇ ಹಲ್ಲೆ, ಪೊಲೀಸ್ನವರಿಗೆ ರಕ್ಷಣೆ ಇಲ್ಲ ಎಂದು ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡಿ ಮನೆಯವರೆಲ್ಲ ಗಾಬರಿಯಾದಾಗ ಶ್ರವಣ್ ಜೊತೆ ವೇದಾಂತ್ ಮನೆಗೆ ಬಂದಿದ್ದ. ಏನಾಯ್ತು, ಹೇಗಾಯ್ತು ಅಂತ ಎಲ್ಲ ಸುತ್ತುವರೆದು ಕೇಳಲು ಕಾಲೇಜ್ನಲ್ಲಿದ್ದ ಖುಷಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ತಡ ಮಾಡದೆ ಮನೆಗೆ ನಡೆದಿದ್ದಳು. ಹಾಲ್ನಲ್ಲಿ ಕುಳಿತಿದ್ದ ವೇದ ಅವನ ಎಡಗೈ ತೋಳಿಗೆ ಹಾಕಿದ ಬ್ಯಾಂಡೇಜ್ ನೋಡಿ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಏನಾಯ್ತು ಅಂದಳು ಅವನ ಪಕ್ಕ ಕುಳಿತು. ಯಾರೋ ಬೈಕ್ನಲ್ಲಿ ಬಂದು ಮಾಡಿದ್ದು, ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ ಅಂದಾಗ ಅಳುತ್ತಾ ಕುಳಿತವಳನ್ನು ನೋಡಿ ಇವಾಗ ಏನೂ ಆಗಿಲ್ಲ ಕಣೋ, ನೀನು ಅಳಬೇಡ ಅಂತ ಅವಳ ಕಣ್ಣು ಒರೆಸಿದ. ಹುಷಾರಾಗಿ ಇರಬೇಕಲ್ವಾ, ಏನಾದರೂ ಆಗಿದ್ದಿದ್ರೆ ಅಂತ ಅಳುತ್ತಾ ನುಡಿದವಳ ಮುಖ ನೋಡಿ ಇವಾಗ ಏನೂ ಆಗಿಲ್ಲ ಬಂಗಾರಿ, ನೋಡು ಚಿಕ್ಕ ಗಾಯ ಅಷ್ಟೇ, 2 ದಿನ ರೆಸ್ಟ್ ಮಾಡಿದರೆ ವಾಸಿ ಆಗುತ್ತೆ, ನೀನು ಅಳಬೇಡಮ್ಮ ಅಂತ ಅಂದಾಗ ವೇದ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಅಂದ ಶ್ರವಣ್. ಅಂದು ಅವನು ಖುಷಿ ಜೊತೆ ರೂಮ್ ಸೇರಿದ. ಬೈಕ್ನಿಂದ ಕೆಳಗೆ ಬಿದ್ದಾಗ ಅವನ ಬಲಗೈಗೆ ಸ್ವಲ್ಪ ತರಚಿದ ಗಾಯವಾಗಿತ್ತು, ಕಾಲಿಗೆ ಸ್ವಲ್ಪ ನೋವಾಗಿತ್ತು. ಖುಷಿ ಇನ್ನೂ ಅಳುತ್ತಾ ಇರಲು, ಅಯ್ಯೋ ಬಂಗಾರ, ಇಷ್ಟು ಚಿಕ್ಕ ಗಾಯಕ್ಕೆ ಯಾಕೋ ಹೀಗೆ ಅಳ್ತಾ ಇದೆಯಾ, ನಿಮಗೆ ಇದು ಚಿಕ್ಕ ಗಾಯನ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಅಳುತ್ತಾ ಅವನ ಎದೆಗೊರಗಿದಾಗ ನನಗೇನೂ ಆಗಲ್ಲಮ್ಮ, ನಿಮ್ಮೆಲ್ಲರ ಪ್ರೀತಿ ನನ್ನ ಕಾಪಾಡುತ್ತೆ ಅಲ್ವಾ, ಪ್ಲೀಸ್ ನೀನು ಅಳಬೇಡ ಅಂದ. ನಿಮಗೆ ಏನಾದರೂ ಆದರೆ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ವೇದ, ಇಷ್ಟಕ್ಕೆ ಹೀಗೆ ಹಾಡ್ತಿದ್ಯಾ, ಅಕಸ್ಮಾತ್ ನನಗೆ ಏನಾದರೂ ಆದರೆ ಅವಾಗ ಏನು ಮಾಡ್ತೀಯಾ, ನೀವೇ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್, ನನಗೆ ಅದನ್ನು ಕೇಳೋಕ್ಕೂ ಆಗಲ್ಲ, ಸಾರಿ ಅಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ. ನನಗೆ ಏನಾದರೂ ಆದರೆ ಅವಾಗ ನೀವೇನು ಮಾಡ್ತೀರಾ, ನಿಂಗೆ ಏನೂ ಆಗಲ್ಲ, ಆಗೋಕೆ ನಾನು ಬಿಡಲ್ಲ, ನಿನ್ನ ಯಾವಾಗಲೂ ಜೋಪಾನವಾಗಿ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ, ನಿಂಗೆ ಚಿಕ್ಕ ಗಾಯ ಆಗೋಕ್ಕೂ ನಾನು ಬಿಡಲ್ಲ. ನೀವು ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡೋದು, ಯಾಕಂದರೆ ಏನು ಹೇಳೋದು, ನನ್ನ ಉಸಿರಲ್ಲಿ ಬೆರೆತಿರೋ ನಿನ್ನ ಪ್ರೀತಿ ಮಾಡದೇ ಇರೋಕೆ ಆಗುತ್ತಾ, ಲವ್ ಯು ಬಂಗಾರಿ, ಲವ್ ಯು. ಅವನೆದೆಗೆ ಮುತ್ತಿಟ್ಟು ತಬ್ಬಿಕೊಂಡಳು ಖುಷಿ. ಇವಾಗೇನೋ ಜೋಪಾನವಾಗಿ ನೋಡಿಕೊಳ್ತಿದ್ದೀನಿ ಅಂತ ಹೇಳಿದ ವೇದ, ಆದರೆ ಮುಂದೊಮ್ಮೆ ತನ್ನ ಚಿಕ್ಕ ನಿರ್ಲಕ್ಷ್ಯದಿಂದ ಅವಳ ಪ್ರಾಣ ಅಪಾಯಕ್ಕೆ ಸಿಲುಕೋಕೆ ನಾನೇ ಕಾರಣ ಆಗ್ತೀನಿ ಅನ್ನುವ ಚಿಕ್ಕ ಸುಳಿವು ಅವನಿಗಿಲ್ಲ. ಅವರಿಬ್ಬರ ಪ್ರೀತಿ ನೋಡಿ ಮನೆಯವರು ಖುಷಿಯಾಗಿದ್ದರು. ವೇದಾಂತ್ ಖುಷಿ ನಡುವೆ ಒಳ್ಳೆ ಹೊಂದಾಣಿಕೆ ಏನೋ ಇತ್ತು. ಆದರೆ ಅವರ ಪ್ರೀತಿಯ ಆಳದ ಪರೀಕ್ಷೆ ನಡೆಯುವ ಸಮಯವು ಹತ್ತಿರ ಬಂದಿತ್ತು. ಖುಷಿ ನೆಮ್ಮದಿ, ವೇದಾಂತ್ನ ಪ್ರೀತಿ ಎರಡನ್ನೂ ಸ್ವಲ್ಪ ದಿನ ಮಾಯ ಮಾಡಲು ವಿಮಾನದಲ್ಲಿ ಹಾರಿ ಬಂದಿದ್ದಳು ಕವನ. ಅವಳೇನೋ ಬಂದ್ಲು, ಆದರೆ ಅವಳೇನಾದರೂ ಕಿತಾಪತಿ ಮಾಡ್ತಾಳ, ಇಲ್ಲ ಖುಷಿಯ ದುಡುಕಿ ತನ್ನ ಸುಖ ಜೀವನಕ್ಕೆ ತೊಂದರೆ ಮಾಡಿಕೊಳ್ಳುತ್ತಾಳ, ಅಥವಾ ವೇದಾಂತ್ನ ಕರ್ತವ್ಯ ನಿಷ್ಠೆಯಿಂದ ನೆಮ್ಮದಿ ಕಳ್ಕೊಳ್ತಾನ, ಮುಂದೆ ನೋಡುವ, ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.